ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು 100 Days ಹೆಲ್ತ್ ಚಾಲೆಂಜ್. ನನ್ನ ಹೆಸರು ಸಂತೋಷ್ ಕುಮಾರ್ ಮಾಣೆ. ಕಳೆದ 11 ವರ್ಷದಿಂದ ವೆಲ್ಡ್ ಶಾಪ್ P1ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಾನು ಒಬ್ಬ ಸ್ವಸ್ಥ ವಾಲಂಟಿಯರ್. ವೀಕ್ ನಾವು ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೇಕು ಅನ್ನೋದು ತಿಳಿದುಕೊಂಡಿದ್ದೇವೆ. ಈ ವಾರದ ಟೀಮ್ ಆಗಿ ನಾವು ಒತ್ತಡದಿಂದ ಹೇಗೆ ನಮ್ಮ ಜೀವನದಲ್ಲಿ ಹೇಗೆ ಹೊರಗಡೆ ಬರಬೇಕು ಅನ್ನೋದು ತಿಳಿದುಕೊಳ್ಳೋಣ. ನಿರ್ವಹಿಸಲು 7 ಮಾರ್ಗಗಳಿವೆ. ಮೊದಲನೆಯದು ಒತ್ತಡ ಹೇಗೆ ಬರ್ತಾ ಇದೆ ಅನ್ನೋ ನಾವು ತಿಳಿದುಕೊಳ್ಬೇಕು. ಮತ್ತು ಅದಕ್ಕೆ ಆದಂಥ ಸಮಯ ಕೊಟ್ಟ ನಂತರ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ. ಎರಡನೇದಾಗಿ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ಪ್ರತಿದಿನ ಒಬ್ಬ ವ್ಯಕ್ತಿ 30 ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡೋದ್ರಿಂದ ಅವನ ಮನಸ್ಸು ಮತ್ತು ದೇಹಕ್ಕೆ ಆರಾಮದಾಯಕವಾಗಿರುತ್ತೆ ಮತ್ತು ಒತ್ತಡದಿಂದ ಮುಕ್ತರಾಗಬಹುದು. ಮೂರನೇದಾಗಿ ಧ್ಯಾನ ಮತ್ತು ವಿಶ್ರಾಂತಿ. ಪ್ರತಿದಿನ ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಗಮನ ಉಸಿರಾಟದ ಕಡೆಗೆ ಹೋಗುತ್ತದೆ. ಆ ಉಸಿರಾಟ ಕಡೆಗೆ ಹೋಗೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿಯನ್ನು ದೊರಕುತ್ತದೆ. ಆ ಶಾಂತಿಯಿಂದ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರವಾಗುತ್ತದೆ. ಇದರಿಂದ ನಮ್ಮ ಮನಸ್ಸು ಕೂಡ ಶಾಂತಿಯುತವಾಗಿ ಇರುತ್ತದೆ. ನಾಲ್ಕನೇದಾಗಿ ಹೆಲ್ದಿ ಈಟಿಂಗ್. ನಾವು ಪ್ರತಿದಿನ ಎಣ್ಣೆ ಮತ್ತು ಕೊಬ್ಬಿನಾಂಶ ಇರುವಂಥ ಆಹಾರಗಳನ್ನು ಬಿಟ್ಟು ಬೇರೆ ಹೆಲ್ತಿಯಾಗಿರೋ ಆಹಾರವನ್ನು ಸೇವಿಸೋದ್ರಿಂದ ತುಂಬಾ ಆರೋಗ್ಯಕರ ಒಳ್ಳೆಯದಾಗಿರುತ್ತೆ. ಕಾರಣ ನಾವು ಎಣ್ಣೆ ಅಥವಾ ಕೊಬ್ಬಿನಾಂಶ ಜಾಸ್ತಿ ಇರುವ ತಿನ್ನುವ ಆಹಾರಗಳನ್ನು ಸೇವಿಸಿದರೆ ನಮ್ಮ ದೇಹಕ್ಕೆ ಸ್ಟ್ರೆಸ್ ಉಂಟಾಗುತ್ತೆ. ಆ ಸ್ಟ್ರೆಸ್ಸು ತಿರ್ಗಾ ನಮ್ಮ ಮೈಂಡಿಗೆ ಹೋಗಿ ತುಂಬಾ ಜೀವನದಲ್ಲಿ ಒತ್ತಡಕ್ಕೆ ಒಳಗಾಗುತ್ತೇವೆ. ಆದ್ದರಿಂದ ಹೆಲ್ತಿ ಈಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಐದನೇದಾಗಿ ಸ್ಲೀಪ್ ವೆಲ್. ನಮ್ಮ ಒತ್ತಡಕ್ಕೆ ನಿದ್ದೆ ಕೂಡ ತುಂಬಾ ವೆರಿ ಇಂಪಾರ್ಟೆಂಟು. ಹೋಗೋಕ್ಕಿಂತ ಮುಂಚೆ 3-4 ಗಂಟೆ ಮೊದಲೇ ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಆಗುತ್ತದೆ. ಕಾರಣ ನಮ್ಮ ದೇಹ ತಂಪಾಗಿಡಲು ಸಹಾಯ ಮಾಡುತ್ತದೆ. ಮಲಗುವ ಮುಂಚೆ ಟಿವಿ ಮತ್ತು ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಬಾರದು. ಇದರಿಂದ ನಮ್ಮ ದೇಹಕ್ಕೆ ಪರಿಣಾಮ ಬೀರುತ್ತದೆ. ಆರನೇದಾಗಿ ವಾರ್ಷಿಕ ರಜೆ. ನಾವು ವರ್ಷದಲ್ಲಿ ಒಂದು ಶಾಂತತೆ ಸ್ಥಳಕ್ಕೆ ಭೇಟಿ ನೀಡಬೇಕು. ಇದರಿಂದ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಒತ್ತಡದಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ. ಏಳನೇದಾಗಿ ಹವ್ಯಾಸ. ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹವ್ಯಾಸದಲ್ಲಿ ತೊಡಗಿಕೊಳ್ಳಬೇಕು. ಇದರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒತ್ತಡದಿಂದ ಹೊರಗಡೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗಿರುತ್ತದೆ. ಈ ವಾರದ ನಾವು ಎಕ್ಸಸೈಸ್ ಆಗಿ ಸೂರ್ಯ ನಮಸ್ಕಾರವನ್ನು ತೆಗೆದುಕೊಂಡಿದ್ದೇವೆ. ಇದು ಹೇಗೆ ಮಾಡೋದನ್ನು ಈ ವಿಡಿಯೋದ ಲಿಂಕನ್ನು ನಾವು ಟೊಯೋಟಾ ಮಿತ್ರದಲ್ಲಿ ಅಪ್ಲೋಡ್ ಮಾಡ್ತೇವೆ. ನಾವು ಕೊಟ್ಟಿರ್ತಕ್ಕಂಥ 7 ಮಾರ್ಗಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒತ್ತಡವು ಕೂಡ ನಿರ್ವಹಿಸಲು ತುಂಬಾ ಸಹಾಯಕರವಾಗಿರುತ್ತದೆ. ಧನ್ಯವಾದಗಳು.